ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸದ್ದು ದಿನೇ ದಿನೇ ಜೋರಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಬಣ ಫೈಟ್ ತಾರಕಕ್ಕೇರಿದೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತ ಆಪ್ತರು ಜಪ ಮಾಡ್ತಾ ಇದ್ರೆ, ಇತ್ತ ಡಿಕೆಶಿ ಬೆಂಬಲಿಗರು ನಾಯಕತ್ವ ಬದಲಾವಣೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಯಾರು ಸಂಪುಟ ಪುನಾರಚನೆ ಮಾಡ್ತಾರೋ ಅವರೇ ಸಿಎಂ ಅಂತ ಸಿದ್ದು ಅತ್ಯಾಪ್ತ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕೋಲಾಹಲ. ಯತೀಂದ್ರ ಬಳಿಕ ಸಿದ್ದು ಅತ್ಯಾಪ್ತನಿಂದ ಹೊಸ ಬಾಂಬ್. ಸಂಪುಟ ಪುನಾರಚನೆ ಮಾಡಿದವರೇ ಬಾಸ್ ಎಂದಿದ್ಯಾಕೆ ರಾಜಣ್ಣ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿ ಹಾಗೂ ಗ್ಯಾರಂಟಿಗಳಿಗಿಂತಲೂ ಸರ್ಕಾರದ ನಾಯಕತ್ವದ ಬಗ್ಗೆ ಪ್ರತಿದಿನವೂ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಣಗಳ ನಡುವೆ ನಾಯಕತ್ವ ಬದಲಾವಣೆ ವಿಚಾರ ದಿನಂಪ್ರತಿ ಚರ್ಚೆಯಾಗ್ತಿದೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಯತೀಂದ್ರ ಸೇರಿದಂತೆ ಹಲವು ನಾಯಕರು ಜಪ ಮಾಡ್ತಿದ್ರೆ, ಡಿಕೆಶಿ ನವೆಂಬರ್ 21ಕ್ಕೆ ಸಿಎಂ ಆಗ್ತಾರೆ ಅಂತ ಈ ಬಣದಲ್ಲಿ ಚರ್ಚೆ ಆಗ್ತಿದೆ. ಈ ನಡುವೆ ಸಂಪುಟ ಪುನಾರಚನೆ ಮಾಡೋರೆ ಸಿಎಂ ಅಂತ ಸಿದ್ದರಾಮಯ್ಯ ಆಪ್ತ ಮಾಜಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಹಲವು ದಿನಗಳಿಂದ ಸಂಪುಟ ಪುನಾರಚನೆ ಚರ್ಚೆ ಇದೆ. ನವೆಂಬರ್ನಲ್ಲಿ ಯಾರು ಪುನಾರಚನೆ ಮಾಡ್ತಾರೋ ಅವರೇ ಸಿಎಂ ಆಗಿರುತ್ತಾರೆ ಅನ್ನೋದರ ಮುಖೇನ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಸಿಎಂ ಆಗಿ ಇರ್ತಾರೆ ಅಂತ ರಾಜಣ್ಣ ಪರೋಕ್ಷವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ರೀಶಫಲ್ ಮಾಡಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಅವರೇ 5 ವರ್ಷ ಇರ್ತಾರೆ. ರೀಶಫಲ್ ಮಾಡಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಮುಂದೆ ಏನಾಗ್ತದೆ ಅಂತ ಯಾರು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಹೈಕಮಾಂಡ್ ನಲ್ಲಿ ಅವ್ರಿಗೆ ರೀಶಫಲ್ಗೆ ಅವಕಾಶ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಅವರು 5 ವರ್ಷ ಇರ್ತಾರೆ. ಅವ್ರಿಗೇನೋ ರೀಶಫಲ್ ಮಾಡಲಿಕ್ಕೆ ಅಥವಾ ಎಕ್ಸ್ಪ್ಯಾನ್ಷನ್ ಇನ್ನೊಂದು ಏನೋ ಅವ್ರ ತಲೆಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ಹೈಕಮಾಂಡ್ನವರು ಅವ್ರಿಗೆ ಒಪ್ಪಿಗೆ ಕೊಡದೇ ಇದ್ದಾಗ ಆಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ಎವಿಟಬಲ್ ಅಂತ ಆಗ್ತದೆ ಅಂತ ನನ್ನ ಒಂದು ಅಸೆಸ್ಮೆಂಟ್ ಅಷ್ಟೇ, ಯಾರು ಹೇಳೋದು. ಇನ್ನು ಸಿದ್ದರಾಮಯ್ಯಗೆ ಸಂಪುಟ ಪುನಾರಚನೆ ಮಾಡುವಂತೆ ಕೆಲ ತಿಂಗಳ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ. ಈಗ ಮಾಡುವ ಸಮಯವೂ ಸಮೀಪಕ್ಕೆ ಬಂದಿದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ, ಆದ್ರೆ ಲಾಭಿ ಮಾಡಲ್ಲ. ಸಿದ್ದರಾಮಯ್ಯ ಸಂಪುಟ ಪುನಾರಚನೆ ಮಾಡಿ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಶಾಸಕ ಕೋನರೆಡ್ಡಿ ಹೇಳಿದ್ದಾರೆ. ನಿನ್ನೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ದೆ. ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಿತ್ತೂರು ಉತ್ಸವಕ್ಕೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ, 2.5 ವರ್ಷಕ್ಕೆ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತಕೊಂಡು ಹೇಳಿ ಈಗಾಗಲೇ ನನಗೆ ನಿರ್ದೇಶನ ನೀಡ್ಯಾರ ಅಂತ ಹೇಳಿ. ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಕ್ಕಂಥ ಪರಮಾಧಿಕಾರ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದೇ ರೀತಿಯಾಗಿ ಹೈಕಮಾಂಡ್ ಅವ್ರಿಗೆ ಏನು ಸೂಚನೆ ಕೊಟ್ಟೈತಿ ಮತ್ತು KPCC ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಶಾಸಕರು ಬದ್ಧ ಅನ್ನುವಂಥ ಮಾತನ್ನು ಹೇಳಿದೆ. ದಿಢೀರ್ ದೆಹಲಿಯತ್ತ ಮುಖ ಮಾಡಿದ್ಯಾಕೆ ಡಿಕೆಶಿ? ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಡಿಸಿಎಂ ನಡೆ ನಿಗೂಢ. ರಾಜ್ಯ ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಹೇಳಿಕೆ ಕೊಟ್ಟ ಬಳಿಕ ಹಲವು ನಾಯಕರು ಇದನ್ನ ಸಮರ್ಥನೆಗೆ ನಿಂತಿದ್ದಾರೆ. ಈ ಹೇಳಿಕೆಯನ್ನ ಡಿಕೆಶಿ ಬಣ ಎಳಸು ಹೇಳಿಕೆ ಅಂತಲೂ ಟೀಕಿಸಿದೆ. ಈ ನಡುವೆ ಡಿಕೆ ಶಿವಕುಮಾರ್ ದೆಹಲಿ ಪಯಣ ಬೆಳೆಸುತ್ತಿರುವುದು ಭಾರಿ ಚರ್ಚೆ ಹುಟ್ಟು ಹಾಕಿದೆ. ಯತೀಂದ್ರ ಹೇಳಿಕೆ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ, ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ ಎನ್ನಲಾಗ್ತಿದೆ. ಒಟ್ಟಾರೆ ನವೆಂಬರ್ ಸಮೀಪವಾಗ್ತಿದ್ದಂತೆ ರಾಜಕೀಯ ಬದಲಾವಣೆಗಳ ಚರ್ಚೆ ಹೆಚ್ಚಾಗ್ತಿದೆ. ಹೈಕಮಾಂಡ್ ನವೆಂಬರ್ ತಿಂಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲವಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ಬೆಂಗಳೂರು.